ಈಗಾಗಲೇ ಸಾಕಷ್ಟು ರಾಶಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ನೀವು ಗುರು ಬದಲಾವಣೆಯಿಂದ ಏನಾಗುತ್ತೆ ಅಂತ ಹೇಳಿ. ಆ್ಯಂಡ್ ಆಲ್ಮೋಸ್ಟ್ ಅಲ್ಲ ಅದೇ ರೀತಿ ಎಲ್ಲ ರಾಶಿಯವ್ರಿಗೂ ಆಗ್ತಿದೆ. ಇವನ್ ನಮಗೆ ಕರೆ ಮಾಡಿದವರು ಕೂಡ ಹೇಳ್ತಾರೆ ಹೌದು ಮೇಡಮ್ ಈ ರೀತಿ ಆಗ್ತಾ ಇದೆ ಅಂತ. ನಾಟ್ ಓನ್ಲಿ ಗುರು ಬದಲಾವಣೆ ಅಂತ ಅಲ್ಲ, ಅವರ ಜಾತಕ ನೋಡಿರೋದಾಗಿರ್ಬೋದು, ಅವ್ರ ಟೈಮ್ ನೋಡಿ ಯಾವ ರೀತಿ ಆಗುತ್ತೆ ಅಂತ. ಆ್ಯಂಡ್ ಅದಕ್ಕೆ ನೀವು ತುಂಬ ಸುಲಭ ರೀತಿಯಲ್ಲಿ ಪರಿಹಾರ ಕೂಡ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆ ಪೂಜೆ ಅವೆಲ್ಲ ಇಲ್ವೇ ಇಲ್ಲ. ಓನ್ಲಿ ಕ್ರಿಸ್ಟಲ್ ಸ್ಟೋನ್ ಅದರಿಂದ ಪರಿಹಾರ ಆ್ಯಂಡ್ ಸಿಂಪಲ್ ರೆಮಿಡಿಯಿಂದ. ಆ್ಯಂಡ್ ತುಂಬ ಚೆನ್ನಾಗಿ ಕರೆ ಮಾಡಿದವರೆಲ್ಲ ಅದ್ರ ಬಗ್ಗೆ ಹೇಳ್ತಾರೆ. ಇವತ್ತು ಸಿಂಹ ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀರಾ. ಮೊದಲನೇದಾಗಿ ಅದ್ರ ಬಗ್ಗೆ ಹೇಳೋದಾದರೆ ನೋಡಿ, ಸಿಂಹರಾಶಿ ಅಂತ ಬಂದಾಗ ಸಿಂಹರಾಶಿ ಅವರಿಗೆ ಆಲ್ರೆಡಿ ಟೈಮ್ ಚೆನ್ನಾಗಿಲ್ಲ ಅಂತ ಸಾಕಷ್ಟು ಬಾರಿ ಹೇಳ್ತಾ ಬಂದಿದ್ದೀನಿ. ಅದೇ ರೀತಿ ಆಗಿದೆ. ಇವಾಗ ನೋಡಿ, ಸಿಂಹರಾಶಿ ಅಂತಂದರೆ ನಮ್ಮ ಒಂದು RCB ಮ್ಯಾಚ್ ಮುಂಬೈ ಅನ್ನೋದು ಸಿಂಹರಾಶಿನೇ ಬರುತ್ತೆ. ಸೊ ಮುಂಬೈ ಅವರು ಕೂಡ ಅವರು ತುಂಬ ಚೆನ್ನಾಗಿ ಆಡೋ ಅಂಥ ಒಂದು ಟೀಮು. ಆದರೂ ಕೂಡ ಅವರು ಫೈನಲ್ಸ್ವರೆಗೂ ಎಲ್ಲಿ ಅರ್ಧಕ್ಕೆ ಅವರು ಸ್ಟಾಪ್ ಆಗಿದ್ದಾರೆ. ಯಾಕಂದರೆ ಈ ಒಂದು ರಾಶಿಗೆ 8ನೇ ಮನೇಲಿ ಶನಿ ಮತ್ತು ರಾಶಿಗೆ ಬಂದು ಕೇತು ಇರೋದ್ರಿಂದ ಸಿಂಹ ರಾಶಿಯವ್ರಿಗೆ ಬಹಳಷ್ಟು ತೊಂದರೆ, ಅಷ್ಟಿಷ್ಟು ತೊಂದರೆ ಅಲ್ಲ. ಯಾಕಂದರೆ ಅವ್ರು ಯಾವಾಗಪ್ಪ ನಮಗೆ ಒಳ್ಳೆ ಟೈಮ್ ಬರುತ್ತೆ, ಯಾವಾಗ ಒಳ್ಳೆ ಟೈಮ್ ಬರುತ್ತೆ. ಯಾಕಂದರೆ ನಾವು ಆಲ್ಮೋಸ್ಟ್ ಜಾತಕವನ್ನು ಪ್ರೆಡಿಕ್ಷನ್ ಕೊಡಬೇಕಾದ್ರೆ ನಮ್ಮಲ್ಲಿ ಬರ್ತಕ್ಕಂಥ ರಾಶಿಗಳು ತುಲಾರಾಶಿ ಮತ್ತು ಸಿಂಹರಾಶಿ. ಯಾಕೆ ಅಂದರೆ ತುಂಬ ಟೈಮ್ ಕೆಟ್ಟಿರೋದು ಅವರಿಗೇನೆ, ತುಂಬ ಟೈಮ್ ಕೆಟ್ಟಿರೋದು ಅವರಿಗೇನೆ. ಇವಾಗ ತುಂಬ ಚೆನ್ನಾಗಿದ್ದಾಗ ಮನುಷ್ಯರು ಯಾರನ್ನೂ ನೆನೆಸ್ಕೊಳ್ಳಲ್ಲ. ಯಾವಾಗ ಅವ್ರ ಟೈಮ್ ಕೆಡುತ್ತೆ ಅದಕ್ಕೆ ಪರಿಹಾರನ ಹುಡುಕ್ತಾರೆ ಪಾಪ. ಯಾಕಂದರೆ ಜನರಿಗೆ ಏನು ಒಂದು ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು. ಮತ್ತು ನಾವು ಏನೇ ಕೊಟ್ಟರು ಅದು ಲೈಫ್ ಟೈಮ್ ಆಗಿರಬೇಕು, ತಾತ್ಕಾಲಿಕ ಪರಿಹಾರ ಆಗಿರಬಾರ್ದು. ನಾನು ಫಸ್ಟ್ಗೆ ನಿಮಗೆ ಹೇಳೋದಿಷ್ಟೇ, ನಿಮ್ಮ ಮನೆಯೇ ನಿಮಗೆ ಒಂದು ದೇವಸ್ಥಾನ. ಯಾಕೆ ಅಂತಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲ ದೇವರು, ಇದೇ ನಿಮಗೆ ದೇವಸ್ಥಾನ ಆಗಿರುತ್ತೆ. ಎಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರಿ ನೀವು, ಹೋಗಬೇಡಿ ಅಂತ ನಾನು ಹೇಳಲ್ಲ. ಸಾಲ ಸೋಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಡಿ. ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ಏನು ಒಡವೆಯನ್ನು ಬ್ಲಡ್ಜ್ ಮಾಡಿ ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಯಾರ ಹತ್ರನಾದರೂ ದುಡ್ಡು ಈಸ್ಕೊಂಡು ಸಾಲ ಮಾಡಿಕೊಂಡು ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಸ್ಥಳಕ್ಕೆ ಹೋಗಿ ಅಲ್ಲಿ ಹೋಮ ಹವನ ಪೂಜೆ ಮಾಡಿಸ್ಕೊಂಡು ಬರ್ತೀರ. ಆದರೆ ಅದು ಎಷ್ಟು ದಿನ? ನೀವೇನು ದೇವಸ್ಥಾನದಲ್ಲಿ ತುಂಬ 24 hours ಏನಿರೋದಿಲ್ಲ, ಹೋಗ್ತೀರಾ, ಒಂದು ಪಾಸಿಟಿವ್ಗೆ ಹೋಗ್ತೀರಾ. ಆದರೆ ಆ ಟೈಮು ನಿಮ್ಮ ಹತ್ರ ದುಡ್ಡಿರಬೇಕು. ಇಲ್ಲದೇ ಇದ್ದರೆ ನಾವು ಯಾರ ಹತ್ರನೋ ಈಸ್ಕೊಂಡು ಏನೋ ಮಾಡಿಕೊಂಡು ಅಷ್ಟು ಕಷ್ಟಪಟ್ಟು ಅಥವಾ ನಮಗೆ ಬರೋವಂಥ ಸಂಬಳದಲ್ಲಿ, ಯಾಕಂದರೆ ಅದರಲ್ಲಿ ನಾವು ದೇವಸ್ಥಾನಕ್ಕೆ ಹೋದರೆ ಆ ತಿಂಗಳು ನಿಮಗೆ ಇನ್ನೂ ತುಂಬ ಟಫ್ ಆಗಿರುತ್ತೆ. ಜಸ್ಟ್ ಒಂದು ಸತಿ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ, ಮುಗಿದೋಯ್ತು. ಮತ್ತೆ ಇನ್ನೊಂದು ಸತಿ ಕೇಳ್ತೀರಾ, ಇನ್ನೊಂದು ಸತಿ ಟೆಂಪಲ್ಗೆ ಹೋಗಿ ಬನ್ನಿ, ಹೋಮ ಮಾಡಿಸಿ, ಇದು ಆ ಟೈಮ್ಗೆ ಆಗೋಯ್ತು ಅಂತಾರೆ. ಅದಲ್ಲ, ನಾವೇನಾದರೂ ಮಾಡ್ಕೊಳ್ತೀವಿ, ಪರಿಹಾರ ಮಾಡ್ಕೊಳ್ತೀವಿ ಅಂದರೆ ನಾವು ಸಾಯೋವರೆಗೂ ನಮಗೆ ಅದು ಪರಿಹಾರವಾಗಿರಬೇಕು. ನಾವಿರೋ ತನಕ ನಾವೇನು ಕೆಲಸ ಮಾಡ್ತಿದ್ದೀವಿ ಅಲ್ಲಿ ತನಕ ಅದು ನಮಗೆ ಸಪೋರ್ಟ್ ಮಾಡಬೇಕು. ಇವಾಗ ಒಂದು ಸತಿ ಹೋಗ್ತೀರಾ, ಒಂದು ಟೆಂಪಲ್ಗೆ ಹೋಗ್ತೀರಾ, ಟೈಮ್ ಕೆಟ್ಟಿದೆ. ಇನ್ನೊಂದು ಸತಿ ಹೋಗ್ತೀರಾ, ನಿಮ್ಮ ಟೈಮ್ ಕೆಟ್ಟಿದೆ, ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಇನ್ನೊಂದು ಸತಿ ಹೋಗ್ತೀರಾ, ಶತ್ರು ಕಾಟ ಜಾಸ್ತಿ ಆಗಿದೆ, ಶತ್ರು ಸಂಹಾರ ಹೋಮ ಮಾಡಿಸ್ಬೇಕು, ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆ ಇದೆಯಲ್ಲ. ಯಾಕೆ ಅಂದರೆ ನಾವು ಮಲಗೋದು ನಮ್ಮ ಮನೇಲಿ, ಎದ್ದೋಳೋದು ನಮ್ಮ ಮನೇಲಿ, ನಾವು ಇರೋದು ನಮ್ಮ ಮನೇಲಿ, ನಾವು ಊಟ ತಿಂಡಿ ಮಾಡೋದು ನಮ್ಮ ಮನೇಲಿ. ನಮಗೇನೇ ಕಾಯಿಲೆ ಬಂದರೂ ನಮ್ಮ ಮನೇಲೇ ಬರಬೇಕು. ನಮಗೇನೇ ನೋವಾದರೂ, ನಮ್ಮ ದುಃಖ ಆದರೂ ನಮ್ಮ ಮನೇಲೇ ಆಗಬೇಕು. ನಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಆದರೂ ನಮ್ಮ ಕುಟುಂಬದಲ್ಲೇ ಆಗಿರುತ್ತೆ, ನಮ್ಮ ಮನೇಲೇ ಆಗಿರುತ್ತೆ. ಫಸ್ಟು ನಮ್ಮ ಮನೆಯನ್ನು ನಾವು ಕರೆಕ್ಟ್ ಮಾಡ್ಕೊಳ್ಬೇಕು, ನಮ್ಮ ಮನೆ ವಾಸ್ತುವನ್ನು ನೋಡ್ಕೊಳ್ಬೇಕು. ಹೋಗಿರೋ ಮನೆ ಏನಾಗಿರುತ್ತೆ, ಕೆಲವೊಂದು ಮನೆಗೆ ಬಾಡಿಗೆಗೆ ಹೋಗಿರ್ತಾರೆ, ಅಲ್ಲಿ ಚೇಂಜಸ್ ಮಾಡೋಕ್ಕಾಗಲ್ಲ. ಕೆಲವರೆಲ್ಲ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೇನ ಕಟ್ಕೊಂಡಿರ್ತಾರೆ. ಅಲ್ಲೂ ಕೂಡ ವಾಸ್ತುಗಳನ್ನ ಸರಿ ಮಾಡಿ ಅಂದರೆ ಇರೋರಿಗಾಗುತ್ತೆ. ಲೋನ್ ಮಾಡಿ ಮನೆ ಕಟ್ಕೊಂಡಿರೋರಿಗೆ, ಸಾಲ ಸೋಲ ಮಾಡಿ. ಯಾಕಂದರೆ ಮನೆ ಅನ್ನೋದು ಎಲ್ರಿಗೂ ಒಂದು ಡ್ರೀಮು, ಒಂದು ಕನಸು. ಎಲ್ಲರಿಗೂ ಕೂಡ ಬದುಕಿದ ಮೇಲೆ ಮನುಷ್ಯ ಒಂದು ಜಾಗ ತೊಗೋಬೇಕು, ಒಂದು ಮನೆ ತೊಗೋಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಆಸೆ ಇದ್ದೇ ಇರುತ್ತೆ. ಯಾಕಂದರೆ ಅಷ್ಟಕ್ಕಿಲ್ಲ ಅಂದರೆ ನಾವೇನು ಪ್ರಯೋಜನ ಅನ್ನೋ ಒಂದು ಫೀಲ್ ಬರುತ್ತೆ. ಕಷ್ಟಪಡೋದೇನಕ್ಕೆ? ನಮ್ಮ ಒಂದು ಸುಖ ಸ್ಥಾನ, ನಾವು ಮಲಗೋ ಅಂಥ ಜಾಗನ, ನಾವಿರೋ ಅಂಥ ಜಾಗನ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದು ಮನುಷ್ಯನಿಗೆ ಒಂದು ಆಸೆ ಇರುತ್ತೆ. ಆ ಒಂದು ಮನೆಯನ್ನು ಮಾಡಿಕೊಂಡಾಗ ಖಂಡಿತ ಅದಕ್ಕೆ ತುಂಬ ಅವನ ಕನಸು, ಜೀವನದ ಕನಸನ್ನು ನನಸಾಗಿ ಮಾಡ್ಕೊಳ್ಳೋಂಥ ಒಂದು ಮನೆಯಲ್ಲಿ ಕೆಲವೊಂದು ಮಿಸ್ಟೇಕ್ಗಳು ಆಗಿಬಿಡುತ್ತೆ. ಆ ಮಿಸ್ಟೇಕ್ ಆದಾಗ ಮತ್ತೆ ಅದನ್ನು ಒಡಿಸಿ ಕಟ್ಟಿ ಇದನ್ನು ಮಾಡಿ ಅದನ್ನು ಮಾಡಿ ಅದೆಲ್ಲ ಆಗಲ್ಲ. ಇರೋ ಮನೇನ ವಾಸ್ತುನ ಸರಿ ಮಾಡ್ಕೊಳ್ಳಿ. ಅಲ್ಲಿ ಏನೋ ನಿಮಗೆ ಮಿಸ್ಟೇಕಾ, ಅಗ್ನಿಮೂಲೆ ಮಿಸ್ಟೇಕಾ, ವಾಯುಮೂಲೆ ಮಿಸ್ಟೇಕಾ, ಈಶಾನ್ಯ ಮಿಸ್ಟೇಕಾ, ನಿಮಗೆ ಅಲ್ಲಿ ಏನೋ ಆಗಿರುತ್ತೆ ತೊಂದರೆಗಳು.
ಮತ್ತು ಮನೆ ಸುತ್ತ ನಾನು ಏನು ಹೇಳ್ತಿದ್ದೆ, ಮನೆ ಒಳಗಡೆ ಅಲ್ಲ, ನಿಮ್ಮ ಮನೆ ಅಕ್ಕಪಕ್ಕ, ನಿಮ್ಮ ಮನೆ ಮುಂದ್ಗಡೆ ಏನು ಕರೆಂಟ್ ಲೈನ್ ಹೋಗಿದೆಯಾ, ಕರೆಂಟ್ ಕಂಬ ಇದೆಯಾ, ಯಾವ ಮರ ಇದೆ, ಎದುರುಗಡೆ ಮನೆಯವರು ವಾಸ್ತು ಏನು ಮಾಡ್ಕೊಂಡಿದ್ದಾರೆ ಅದು ಕೂಡ. ಯಾಕಂದರೆ ದಿನ ಬೆಳಗ್ಗೆ ಹೋಗಿ ನೀವು ಡೋರ್ ಓಪನ್ ಮಾಡಿ ಈಚೆ ನೋಡಿದ ತಕ್ಷಣ ನಿಮ್ಮ ಎದುರು ಮನೆಯೇ ಕಾಣಿಸೋದು ನಿಮಗೆ, ಅವ್ರು ಎಲ್ಲಿ ಸ್ಟೆಪ್ಸ್ ಇಟ್ಟಿದ್ದಾರೆ, ಆ ಮನೆ ಕೂಡ, ಆ ಮನೆ ವಾಸ್ತು ಕೂಡ ನಿಮಗೆ ನಿಮ್ಮ ಮನೆಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ನಿಮ್ಮ ಮನೇನ ಕರೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಸುತ್ತಮುತ್ತ ಇಡ್ತಕ್ಕಂಥ ಗಿಡ ಮರಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ಸರಿ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಕೆಲವೊಂದು ವಾಸ್ತು ಟಿಪ್ಸನ್ನು ನಾನು ಕೊಡ್ತೀನಿ, ಕೆಲವೊಂದು ವಾಸ್ತು ಸ್ಟೋನನ್ನು ನಾನು ಕೊಡ್ತೀನಿ. ಖಂಡಿತ ಹೇಳ್ತೀನಿ, ಅದು ಏನಾಗುತ್ತೆ, ನಿಮ್ಮ ಮನೇಲಿ 4 ಜನ ಇದ್ದರೆ 4 ಜನದ ರಾಶಿ ನಕ್ಷತ್ರಕ್ಕೂ ಅಳವಡಿಸಿರುತ್ತೆ. ಸೊ ಅದನ್ನು ನಿಮ್ಮ ಮನೇಲಿ ಇಟ್ಕೊಂಡಾಗ ಖಂಡಿತ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಆ ವಾಸ್ತು ದೋಷ ಅನ್ನೋದು ನಿವಾರಣೆ ಆಗುತ್ತೆ, ದೃಷ್ಟಿ ದೋಷ ಅನ್ನೋದು ನಿವಾರಣೆ ಆಗುತ್ತೆ. ಎಲ್ಲದಕ್ಕೂ ಆ ಒಂದು ಸ್ಟೋನು ನಾನೇನು ಕೊಡ್ತೀನಿ ಕ್ರಿಸ್ಟಲು, ಅದು ತಾತ್ಕಾಲಿಕ ಅಲ್ಲ, ಲೈಫ್ ಟೈಮ್ ನೀವಿರೋವರೆಗೂ ಆ ಮನೇಲಿ. ನೀವಾದಮೇಲೆ ನಿಮ್ಮ ಮಕ್ಕಳು, ತದನಂತರ ಯಾರು ಬರ್ತಾರೆ ಅವ್ರಿಗೂ ಕೂಡ ಅದೇ ರೀತಿ ಪ್ರೋಗ್ರೆಸ್ ಇರಬೇಕು, ಅವರು ಕೂಡ ತುಂಬ ಚೆನ್ನಾಗಿ ಮುಂದುವರ್ಕೊಂಡು ಹೋಗಬೇಕು. ನಮ್ಮ ಆದಮೇಲೆ ನಮ್ಮ ನಂತರ ಇರೋರಿಗೂ ಅಭಿವೃದ್ಧಿ ಆಗಬೇಕು. ಆ ರೀತಿ ಫಸ್ಟು ನಿಮ್ಮ ಮನೇನ ವಾಸ್ತು ನೋಡ್ಕೋಬೇಕಾಗತ್ತೆ. ನೋಡಿ, ಇದೇ ಸಿಂಹ ರಾಶಿ ಹೇಳ್ತಾ ಇದ್ದೀನಿ. ಸಿಂಹ ರಾಶಿ ಬಗ್ಗೆ ಮುಂದುವರ್ಸೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ.